ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರಗಳಲ್ಲಿ ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ ಆಚರಿಸುವ ವಾರ್ಷಿಕ ಸಾಂಸ್ಕೃತಿಕ ಉತ್ಸವವೇ ರಾಷ್ಟ್ರೋತ್ಸವ. ಇದು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮದ ಚೌಕಟ್ಟಿಗೆ ಸೀಮಿತವಾಗದೆ ಮಕ್ಕಳಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಜಾಗೃತಗೊಳಿಸುವ ಒಂದು ಮಹೋತ್ಸವವಾಗಿದೆ. ಕಾಮನ್ ನೇಮ್ನಲ್ಲಿ ಏನು ಆನ್ಯುವಲ್ ಡೇಸ್ ಅಂತ ಹೇಳ್ತೇವೆ ಅದನ್ನು ನಾವು ರಾಷ್ಟ್ರೋತ್ಸವ ಅಂತ ನಾವು ಕರೀತೇವೆ. ಹೆಸರೇ ಹೇಳ್ದಂಗೆ ರಾಷ್ಟ್ರೋತ್ಸವ, ರಾಷ್ಟ್ರದ ಉತ್ಸವ. ಈ ಒಂದು ಕಾರ್ಯಕ್ರಮಗಳು ಒಂದು ಉತ್ಸವ ರೀತಿಯಲ್ಲೇ ಇರುತ್ತದೆ. ವಿಶೇಷ ಏನು ಅಂದರೆ ಒಂದು ಥೀಮನ್ನು ತಗೊಂಡು ಇಡೀ ಪ್ರೋಗ್ರಾಮನ್ನು ಡಿಸೈನ್ ಮಾಡಿರುತ್ತೆ. ಈ ಕಾರ್ಯಕ್ರಮ ಹೆಚ್ಚಾಗಿ ಭಾರತೀಯ ಸಂಸ್ಕೃತಿ, ಪರಂಪರೆ, ಕಲೆ, ಸಂಗೀತ, ಜಾನಪದ ಈ ಥರದ್ದೇನು ವಿವಿಧ ಆಚರಣೆಗಳು ನಮ್ಮ ದೇಶಗಳಲ್ಲಿದ್ದಾವೆ ಮತ್ತು ಕೆಲವು ಆಚರಣೆಗಳು ಅಂದರೆ ಹೆಚ್ಚು ತಿಳಿದಿರೋದಿಲ್ಲ. ಆ ಥರದ ಒಂದು ಥೀಮನ್ನು ತಗೊಂಡು ನಾವು ಇಡೀ ಪ್ರೋಗ್ರಾಮನ್ನು ನಾವು ಡಿಸೈನ್ ಮಾಡಿದ್ವಿ. ಇಡೀ ಶಾಲೆಯ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಯಾವುದೇ ರೀತಿಯಾದಂಥ ಸಿನಿಮಾ ಹಾಡುಗಳನ್ನು ಉಪಯೋಗ ಮಾಡೋದಿಲ್ಲ, ನಾವು ಯಾವುದೇ ವೆಸ್ಟರ್ನ್ ಸಾಂಗ್ಸ್ ಇರೋದಿಲ್ಲ. ಮತ್ತು ಹಾಗೇನೆ ಕೆಲವು ಸಾರಿ ಏನಾಗುತ್ತೆ, ನಮಗೆ ಚಾಲೆಂಜ್ ಏನು ಬರುತ್ತೆ ಅಂತಂದರೆ ಕಾರ್ಯಕ್ರಮ ನಾವು ಏನು ಥೀಮನ್ನು ನಾವು ಫೈನಲೈಸ್ ಮಾಡಿದಾಗ ನಮಗೆ ಕೆಲವು ರೆಡಿಮೇಡ್ ಸ್ಟಫ್ ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಟೀಚರ್ಸ್ಗಳನ್ನೇ ರಚನೆಯನ್ನು ಮಾಡ್ತಾರೆ, ಸಂಗೀತ ಸಂಯೋಜನೆಯೂ ಮಾಡ್ತಾರೆ. ಕಾರ್ಯಕ್ರಮದ ಕೊನೆಯಲ್ಲಿ ಖಂಡಿತವಾಗಿ ಆಡಿಯನ್ಸ್ ಏನಿರ್ತಾರೆ, ಆಡಿಯನ್ಸ್ಗೆ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಇದು ಇಂಪ್ಯಾಕ್ಟ್ ಹೇಗಿರುತ್ತೆ ಅಂತಂದರೆ ಬರೀ ಪೋಷಕರು ಮಾತ್ರ ಈ ಕಾರ್ಯಕ್ರಮಕ್ಕೆ ಬರೋದಿಲ್ಲ. ಪೋಷಕರು ಅವರ ಜೊತೆಯಲ್ಲಿ ಅವರ ನೆರೆಹೊರೆಯನ್ನು ಕರ್ಕೊಂಡು ಬರ್ತಾರೆ, ಅವರ ಸಂಬಂಧಿಕರು ಬರ್ತಾರೆ. ಸಂಬಂಧಿಕರು ಬೆಂಗಳೂರಿಂದ ಅಷ್ಟೇ ಅಲ್ಲ, ದೇಶದ ಯಾವುದೇ ನಗರಗಳಿದ್ದರೂ ಸಹ ಈ ಕಾರ್ಯಕ್ರಮವನ್ನು ಮಿಸ್ ಮಾಡಬಾರದು ಅನ್ನೋ ದೃಷ್ಟಿಯಿಂದ ಅವರು ಪ್ರಯಾಣ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಕ್ಕಂಥ ಪ್ರಯತ್ನಗಳನ್ನು ಖಂಡಿತ ಮಾಡ್ತಾರೆ. ಈಗ ನಾವೇನೀಗಾಗಲೇ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸುಮಾರು 20 ವರ್ಷಗಳಿಂದ. ಉದಾಹರಣೆ ಹೇಳೋದಾದರೆ ರಾಮಾಯಣ, ಇಡೀ ರಾಮಾಯಣನ ತೋರಿಸ್ತಕ್ಕಂಥ ಪ್ರಯತ್ನ ಮಾಡಿರ್ತೀವಿ ಎಲ್ಲ ಮಕ್ಕಳನ್ನ ಉಪಯೋಗ ಮಾಡಿಕೊಂಡು. ಅದೇ ರೀತಿ ಮಹಾಭಾರತ ಇರ್ಬೋದು, ನಮ್ಮ ದೇಶೀಯ ಹಬ್ಬಗಳಿರ್ಬೋದು, ಜಾನಪದ ಇರ್ಬೋದು, ಮತ್ತು ನಮ್ಮದು ಇತಿಹಾಸ ಇರ್ಬೋದು. ಈ ಥರದ ಥೀಮ್ಗಳನ್ನು ಸೆಲೆಕ್ಟ್ ಮಾಡಿ ನಾವು ಈ ಕಾರ್ಯಕ್ರಮಗಳನ್ನ ನಾವು ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇರ್ತೇವೆ. ಸುಮಾರು ಒಂದು 4, 5, 6 ಸಾವಿರದಷ್ಟು ಆಡಿಯನ್ಸ್ ನಮ್ಮ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ.